ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ H. ನಾಗವೇಣಿ ಅವರು ಬರೆದಿರುವಂತಹ ತಾಯ್ತನ ಅನ್ನೋ ಪಾಠವನ್ನು ಇಡಲಾಗಿದೆ. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಪಾಠದ ಆರಂಭ ಹೀಗಾಗಿದೆ. ಒಂದು ಕಡೆ ಮ್ಯೋತಿನ್ ಬೇರಿ ಅವರ ಶವಯಾತ್ರೆ ನೋಡಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಎಲ್ಲರೂ ಬೀದಿಯಲ್ಲಿ ನಿಂತು ಶವಯಾತ್ರೆ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಶವಯಾತ್ರೆ ಇನ್ನೂ ಆರಂಭ ಆಗಿರೋದಿಲ್ಲ. ಇದೇ ಸಮಯದಲ್ಲಿ ಮತ್ತೊಂದು ಕಡೆ ತುಕ್ರಮ್ಯೋಲಿ ಅನ್ನೋ ಅವರ ಗುಡಿಸಲಿನಲ್ಲಿ ಗರ್ಭಿಣಿಯಾಗಿರುವಂತಹ ಸುಂದ್ರಿಗೆ ಹೆರಿಗೆ ನೋವು ಆರಂಭ ಆಗಿರುತ್ತೆ. ಸುಂದ್ರಿ ತುಂಬ ಭಯ ಪಡ್ತಿರ್ತಾಳೆ. ಯಾಕಂದರೆ ಅವಳ ಬಳಿ ಯಾರೂ ಇರೋದಿಲ್ಲ. ಇದು ಅವಳ ಮೊದಲನೇ ಹೆರಿಗೆ ಕೂಡ ಆಗಿರುತ್ತೆ. ಇದೆಲ್ಲ ಸೇರಿ ಅವಳಿಗೆ ಇನ್ನೂ ಹೆಚ್ಚು ಆತಂಕ ಆಗಿರುತ್ತೆ. ಹೆರಿಗೆ ನೋವು ನಿಧಾನವಾಗಿ ಬರ್ತಾ ಹೋಗ್ತಾ ಇರುತ್ತೆ, ಮತ್ತೆ ತೀವ್ರವಾಗುತ್ತಾ ಇರುತ್ತೆ. ಕೆಲ ಕ್ಷಣ ನೋವು ಕಡಿಮೆಯಾಗಿದ್ದರೆ ಮತ್ತೆ ಮತ್ತೊಂದು ಕ್ಷಣದಲ್ಲಿ ಹೆಚ್ಚಾಗ್ಬಿಟ್ಟಿರುತ್ತೆ. ಈ ನೋವು ಬಹಳ ಕಷ್ಟಕರವಾಗಿದ್ದದ್ದು. ಸುಂದ್ರಿ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ದಿರ ತುಂಬ ತೊಂದರೆ ಅನುಭವಿಸ್ತಿರ್ತಾಳೆ. ಅವಳು ಕೂಗಿ ಅಳೋದಕ್ಕೆ ಆರಂಭ ಮಾಡ್ತಾಳೆ. ಆದರೆ ನೋವು ಕಡಿಮೆ ಆಗೋದಿಲ್ಲ. ಸುಂದ್ರಿ ಹೊಟ್ಟೆಯಲ್ಲಿರುವಂತಹ ಮಗು ಹೊರಗಡೆ ಬರೋದಕ್ಕೆ ಸಿದ್ಧ ಆಗಿರೋದ್ರಿಂದ ಆ ನೋವು ಅಲೆಗಳಂತೆ ಬರ್ತಾ ತಾಯಿ ದೇಹವನ್ನು ತುಂಬ ಕಾಡ್ತಾ ಇರುತ್ತೆ. ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸೋ ಥರ ಹೆರಿಗೆ ನೋವು ಕೂಡ ಬಲವಾಗಿ ಹೆಚ್ಚಾಗ್ತಾ ಇರುತ್ತೆ. ಸುಂದ್ರಿ ಹೆರಿಗೆ ನೋವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುತ್ತೆ. ಅವಳು ಜೋರಾಗಿ ಚೀರಾಡೋದಕ್ಕೆ ನರಳಾಡೋದಕ್ಕೆ ಆರಂಭ ಮಾಡ್ತಾಳೆ. ಅವಳ ಚೀರಾಟ ಗುಡಿಸಿನಲ್ಲಿರುವಂತಹ ಮೇಲ್ಛಾವಣಿಯನ್ನೇ ಭೇದಿಸೋ ಅಷ್ಟು ತೀವ್ರವಾಗಿರುತ್ತೆ. ಇವರ ಗುಡಿಸಲಿನಲ್ಲಿ ಒಂದು ನಾಯಿ ಇರುತ್ತೆ. ಆ ನಾಯಿ ಹೆಸರು ಗುಮ್ಮ. ಅದು ಕೂಡ ತನ್ನ ಮಾಲಕಿಯ ನೋವನ್ನು ನೋಡಿ ಅಶಾಂತವಾಗುತ್ತೆ. ಅದು ಮನೆಯೊಳಗೆ ಹೋಗಿ ಪರಿಸ್ಥಿತಿಯನ್ನು ನೋಡುತ್ತೆ. ನಂತರ ಹೊರಗೆ ಬಂದು ಆಕಾಶದ ಕಡೆ ಮುಖ ಮಾಡಿ ಜೋರಾಗಿ ಅಳೋ ರೀತಿ ಶಬ್ದ ಮಾಡುತ್ತೆ. ಯಾರಾದರೂ ಬಂದು ಸಹಾಯ ಮಾಡಲಿ ಅನ್ನೋ ಉದ್ದೇಶದಿಂದ. ಆದರೆ ಆ ಕೂಗನ್ನು ಕೇಳೋರೇ ಯಾರೂ ಇರೋದಿಲ್ಲ. ಎಲ್ಲರೂ ಊರಿನಲ್ಲಿ ನಡೆಯಬೇಕಾಗಿರುವಂತಹ ಮ್ಯೋತಿನ್ ಬ್ಯಾರಿ ಅವರ ಶವಯಾತ್ರೆ ನೋಡೋದಕ್ಕೆ ಹೋಗಿರ್ತಾರೆ. ಸುಂದ್ರಿ ತಾಯಿ ಕೂಡ ಅಲ್ಲೇ ಜನರ ನಡುವೆ ಕುಳಿತಿದ್ದಾಳೆ. ಅವಳು ತನ್ನ ಮಗಳ ಸ್ಥಿತಿಯನ್ನು ಗಮನಿಸದೆ ಶವಪೆಟ್ಟಿಗೆ ಬರೋದಕ್ಕೆ ಕಾಯ್ತಾ ಕೂತಿರ್ತಾಳೆ. ಸುತ್ತಲಿರುವಂತಹ ಜನರು ಮೌನವಾಗಿಲ್ಲ. ಅವರು ಶವಯಾತ್ರೆ ಬಗ್ಗೆ, ಮೃತ ವ್ಯಕ್ತಿಯ ಜೀವನದ ಬಗ್ಗೆ ಮಾತಾಡ್ತಾ ಕಾಲ ಕಳೀತಾ ಇರ್ತಾರೆ. ಮಾದರ ಕೇರಿಯಲ್ಲಿ ಹಿಂದಿನಿಂದಲೂ ಕೂಡ ಹಿಂದೂ ಮುಸ್ಲಿಂ ಕುಟುಂಬಗಳು ಅಣ್ಣ ತಮ್ಮಂದಿರ ರೀತಿ ಪ್ರೀತಿ ಮತ್ತು ಒಗ್ಗಟ್ಟಿನಿಂದ ಬದುಕ್ತಾ ಇರ್ತಾರೆ. ಆದರೆ ಕೆಲವು ಕೆಟ್ಟ ಮನಸ್ಸಿನವರ ಜಾತಿ ಮತದ ದ್ವೇಷದಿಂದ ಉಂಟು ಮಾಡಿರುವಂತಹ ಕಿತಾಪತಿಯಿಂದ ಅದರಿಂದಾಗಿಯೇ ಊರಿನಲ್ಲಿ ಗೊಂದಲ ಶುರುವಾಗಿರುತ್ತೆ. ಆ ಕೇರಿಯಲ್ಲಿ ಹೆಚ್ಚು ಮನೆಗಳು ಶೂದ್ರರದ್ದೇ ಆಗಿರುತ್ತೆ. ಕೆಲವೇ ಮುಸ್ಲಿಂ ಕುಟುಂಬಗಳು ಇದ್ದು ಎಲ್ಲರೂ ಸಾಮಾನ್ಯವಾಗಿ ಒಟ್ಟಿಗೆ ಬದುಕ್ತಾ ಇರ್ತಾರೆ. ಅವರ ದಿನನಿತ್ಯದ ಕೆಲಸಗಳಿಗೂ ಪ್ರಾರ್ಥನೆಗೂ ಪಕ್ಕದೂರನ್ನು ಅವಲಂಬಿಸಿರ್ತಾರೆ. ಒಂದು ದಿನ ಪಕ್ಕದೂರಿನ ಮಸೀದಿ ಹತ್ರ ದೇವಾಲಯ ಕಟ್ಟೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಘಟನೆ ನಡೆದಿರುತ್ತೆ. ಕೆಲವರು ಅಲ್ಲಿ ಅಶಾಂತಿ ಸೃಷ್ಟಿಸಿರ್ತಾರೆ. ಆ ಸಣ್ಣ ವಿಷಯನೇ ದೊಡ್ಡ ಜಗಳಕ್ಕೆ ತಿರುಗಿ ಊರಿನಲ್ಲಿ ಹಿಂಸಾಚಾರ ಉಂಟಾಗಿರುತ್ತೆ. ಈ ಕೆಟ್ಟ ಮನಸ್ಸಿನ ಜನರಿಂದಾಗಿ ಎಲ್ಲರೂ ಎಷ್ಟರ ಮಟ್ಟಿಗೆ ಜಗಳ ಶುರು ಮಾಡ್ಕೊಂಡಿರ್ತಾರೆ ಅಂದರೆ ಇಡೀ ಊರು ಸ್ಮಶಾನದ ರೀತಿ ಆಗ್ಬಿಟ್ಟಿರುತ್ತೆ. ಈ ದ್ವೇಷದ ಪರಿಣಾಮ ಮಾದರ ಕೇರಿಗೂ ತಲುಪಿರುತ್ತೆ. ಮುಸ್ಲಿಮರು ದೇವಾಲಯ ಕಟ್ಟೋದಕ್ಕೆ ಬಿಡ್ತಿಲ್ಲ ಅನ್ನೋ ಸುಳ್ಳು ಸುದ್ದಿ ಹರಡಿರುತ್ತೆ. ಅದರಿಂದ ಶೂದ್ರ ಜನರ ಮನಸ್ಸು ಕೆದರಿರುತ್ತೆ. ಅವರು ಯೋಚನೆ ಮಾಡದೆ ಕೋಪಕ್ಕೊಳಗಾಗಿ ಹಿಂದಿನ ಪ್ರೀತಿ ಸಾಮರಸ್ಯವನ್ನೆಲ್ಲ ಮರೆತುಬಿಟ್ಟು ಅವರು ಕೂಡ ದ್ವೇಷ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಮ್ಯೋತಿನ್ ಬ್ಯಾರಿ ಸಾವಿನ ಸುದ್ದಿ ಬಂದಾಗ ಅದೇ ಜನರು ದುಃಖದಿಂದ ಅತ್ತಿರ್ತಾರೆ. ಹಿಂದಿನ ಪ್ರೀತಿ ಅವರಿಗೆ ನೆನಪಾಗಿರುತ್ತೆ. ಆದರೆ ಈಗ ಅವರ ಒಂದು ಶವವನ್ನು ಕೊನೆ ಬಾರಿ ನೋಡೋದಕ್ಕೂ ಕೂಡ ಹೋಗೋದಕ್ಕೆ ಸಂಕೋಚ ಪಡ್ತಾ ಇರ್ತಾರೆ. ಯಾಕಂದರೆ ತಮ್ಮ ತಪ್ಪಿನ ಅರಿವು ಅವರಿಗೆ ಈಗ ಆಗಿರುತ್ತೆ. ಕೇರಿಯ ಹೆಂಗಸರು ತಮ್ಮ ಮನೆ ಗಂಡಸರ ಮೇಲೆ ಕೋಪಗೊಂಡಿರ್ತಾರೆ. ಯಾರೋ ಹೇಳಿದ ಮಾತು ನಂಬಿ ಮೌಲ್ಯವಾದ ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ ಅಂತ ಅವರನ್ನು ಗದರಿಸ್ತಿರ್ತಾರೆ. ಅಂದರೆ ಸಣ್ಣ ಮಾತಿಗೆ ದೊಡ್ಡ ಸಂಬಂಧ ಹಾಳು ಮಾಡಿಕೊಂಡಿದ್ದೇವೆ ಅನ್ನೋ ಒಂದು ಪ್ರಾಯಶ್ಚಿತ್ತ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುತ್ತೆ. ಅದಕ್ಕಾಗಿ ಈಗ ಎಲ್ಲರೂ ಬೀದಿಗಿಳಿದು ಅವರ ಶವಯಾತ್ರೆಯನ್ನು ನೋಡೋದಕ್ಕೆ ಕಾಯ್ತಾ ಕುಳಿತಿರ್ತಾರೆ. ಮನಸ್ಸಿನಲ್ಲಿರುವಂತಹ ತಪ್ಪಿನ ಭಾವದಿಂದ ಬೇಸರ ಕೂಡ ಆಗಿರುತ್ತೆ ಅವ್ರಿಗೆಲ್ಲ. ಈ ಸಮಯದಲ್ಲಿ ನಾಯಿ ಗುಮ್ಮ ಮತ್ತೆ ಉಳಾಡುತ್ತಾ ಅಂದರೆ ಆಕಾಶ ನೋಡಿಕೊಂಡು ಬೊಗಳುತ್ತಾ ಅಳ್ತಾ ಶಬ್ದ ಮಾಡ್ತಾ ಇರುತ್ತೆ. ಜನರ ಗಮನ ತನ್ನತ್ತ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದರೆ ಜನರು ತಮ್ಮ ಮಾತಿನಲ್ಲಿ ಮುಳುಗೋಗಿರೋದ್ರಿಂದ ಅದನ್ನು ಗಮನಿಸೇ ಇರೋದಿಲ್ಲ.
ಕೊನೆಗೆ ನಾಯಿ ಬಲವಾಗಿ ಬೊಗಳಿದಾಗ ಸುಂದರಿ ತಾಯಿ ಮೈರೆಗೆ ಅನುಮಾನ ಬಂದು ಆತಂಕದಿಂದ ಮನೆಗೆ ಓಡಿ ಹೋಗ್ತಾಳೆ. ಮನೆಗೆ ಹೋಗಿ ನೋಡಿದಾಗ ಸುಂದರಿ ತುಂಬ ನೋವಿನಿಂದ ನರಳಾಡ್ತಾ ಹೆರಿಗೆ ನೋವನ್ನ ಅನುಭವಿಸ್ತಿರ್ತಾಳೆ. ಇದನ್ನು ನೋಡಿದ ಪಕ್ಕದ ಮನೆ ಸೀತು ತಕ್ಷಣ ಹೇಗಾದರೂ ಸಹಾಯ ಮಾಡಬೇಕಲ್ಲ ಅಂತ ಯೋಚಿಸ್ತಾಳೆ. ಅವಳು ಮೋದಿನ್ ಬ್ಯಾರಿ ಅವರ ಹೆಂಡತಿ ಐಸಂ ಬ್ಯಾರಿ ಅನ್ನ ಕರೆ ತರೋದಕ್ಕೆ ಮುಂದಾಗ್ತಾಳೆ. ಆದರೆ ತಕ್ಷಣ ಅವಳಿಗೆ ನೆನಪಾಗುತ್ತೆ, ಇತ್ತೀಚೆಗಷ್ಟೇ ಅವರ ನಡುವೆ ಜಗಳ ದ್ವೇಷ ಉಂಟಾಗಿದೆ. ಈಗ ಅವರ ಮನೆಗೆ ಹೋಗಲು ಯಾವ ಮುಖ ತಾನೇ ಇರುತ್ತೆ ಅಂತ ಆಕೆ ಸಂಕೋಚ ಪಟ್ಕೋತಾಳೆ. ಆಕೆಗೂ ಕೂಡ ಈಗ ಬುದ್ಧಿ ಬಂದಿರುತ್ತೆ, ಸಂಕಟದಲ್ಲಿ ಸಹಾಯ ಮಾಡೋರ ಜೊತೆ ಯಾವತ್ತೂ ಕೂಡ ಜಗಳ ಮಾಡ್ಕೋಬಾರ್ದು, ಮಾಡಿಕೊಂಡ್ರೆ ಅದು ನಮ್ಮ ದೊಡ್ಡ ತಪ್ಪು ಅಂತ. ಆಕೆ ತನ್ನ ತಪ್ಪಿಗೆ ಈಗ ಪ್ರಾಯಶ್ಚಿತ್ತ ಪಟ್ಕೊಳ್ತಾ ಇರ್ತಾಳೆ. ಆ ಕೇರಿಯಲ್ಲಿ ಹೆರಿಗೆ ಮಾಡಿಸೋರಲ್ಲಿ ಪರಿಣಿತಳಾದಂತಹ ಐಸಂ ಬ್ಯಾರಿ ಅವರು ಎಷ್ಟೋ ಹೆರಿಗೆಗಳನ್ನು ಸುರಕ್ಷಿತವಾಗಿ ಮಾಡಿಸಿ ಅನೇಕ ಜೀವಗಳನ್ನ ಉಳಿಸಿರ್ತಾರೆ. ಸುಂದರಿಯ ಜನ್ಮಕ್ಕೂ ಕೂಡ ಅವರೇ ಕಾರಣ. ಅಂದರೆ ಸುಂದರಿಯನ್ನು ಬದುಕಿಸಿದವರು ಕೂಡ ಐಸಂ ಬ್ಯಾರಿನೇ ಆಗಿರ್ತಾರೆ. ಐಸಂ ಬ್ಯಾರಿಯವರ ಧರ್ಮ ಯಾವುದೂ ಆಗಿದ್ರೂ ಮನುಷ್ಯತ್ವಕ್ಕೆ ಅವರು ಯಾವಾಗಲೂ ಮೊದಲ ಸ್ಥಾನವನ್ನು ಕೊಡ್ತಾ ಇರ್ತಾರೆ. ಸಂಕಟದ ಸಮಯದಲ್ಲಿ ಯಾರೇ ಆಗಿರಲಿ ಧಾವಿಸಿ ಹೋಗಿ ಸಹಾಯ ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ದೇವಸ್ಥಾನದ ನಿರ್ಮಾಣದ ವಿಷಯವಾಗಿ ಬಂದಿರುವಂತಹ ಜಗಳದಿಂದಾಗಿ ಅವರ ಕೇರಿಯ ಜನರು ಇತ್ತೀಚೆಗೆ ದ್ವೇಷದಿಂದ ಅವರೊಂದಿಗೆ ದೂರ ಆಗಿರ್ತಾರೆ. ಇದೀಗ ಅವರಿಗೆ ತಮ್ಮ ತಪ್ಪಿನ ಅರಿವು ಬಂದಿದೆ, ಆದರೆ ಅದು ತುಂಬ ತಡ ಆಗಿಬಿಟ್ಟಿದೆ. ಸುಂದರಿ ಹೆರಿಗೆ ನೋವಿನಿಂದ ತುಂಬ ನರಳಾಡ್ತಿರ್ತಾಳೆ. ಅವಳ ತಾಯಿ ಮೈರೆ ಅಸಹಾಯಗಳಾಗಿ ಅಳ್ತಾ ಕೂತ್ಬಿಟ್ಟಿರ್ತಾಳೆ. ಏನು ಮಾಡಬೇಕು ಅಂತಾನೆ ತಿಳಿದೆ ಕುಸಿದು ಬೀಳ್ತಾಳೆ. ಜನರು ಸುದ್ದಿ ಕೇಳಿ ಮನೆಗೆ ಬರ್ತಾರೆ. ಹೆಂಗಸರು ದೇವರನ್ನ ಪ್ರಾರ್ಥಿಸ್ತಾರೆ, ಹೆರಿಗೆ ಸುಲಭ ಆಗಲಿ ಅಂತ, ಮಗು ಸುರಕ್ಷಿತವಾಗಿ ಹುಟ್ಟಲಿ ಅಂತ. ಅವರು ಕಷಾಯ, ಎಣ್ಣೆ ಇತ್ಯಾದಿ ಮನೆ ಮದ್ದುಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಹೆರಿಗೆ ಆಗೋದಿಲ್ಲ. ಎಲ್ರಿಗೂ ನೆನಪಾಗೋದು ಒಂದೇ ಹೆಸರು, ಐಸಂ ಬ್ಯಾರಿ. ಇದನ್ನು ನೋಡಿ ತುಕ್ರ ಭಂಡಾರಿ ತೀರ್ಮಾನ ಮಾಡ್ತಾನೆ, ಏನೇ ಆಗಲಿ ಐಸಂ ಬ್ಯಾರಿ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ. ಅವನು ಮ್ಯೋದಿನ್ ಬ್ಯಾರಿ ಅವರ ಮನೆಗೆ ಹೋಗ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಶವಯಾತ್ರೆಯ ದುಃಖ ಭರಿತ ವಾತಾವರಣ ಇರುತ್ತೆ. ಅಲ್ಲಿ ಹೋಗಿ ತನ್ನ ಹಿಂದಿನ ತಪ್ಪುಗಳು ನೆನಪಾಗಿ ಅವನು ಅಳ್ತಾನೆ. ಆದರೆ ಯಾರಿಗೂ ಅವನ ನೋವನ್ನು ಗಮನಿಸುವಂತಹ ಸಮಯ ಇರೋದಿಲ್ಲ. ಅಲ್ಲಿದ್ದಂತಹ ಜನರು ಎಲ್ಲರೂ ಕೂಡ ತಮ್ಮ ತಮ್ಮ ದುಃಖದಲ್ಲಿ ಮುಳುಗಿರ್ತಾರೆ. ಐಸಂ ಬ್ಯಾರಿ ಅವರು ತಮ್ಮ ಗಂಡನ ಸಾವಿನಿಂದ ದುಃಖದಲ್ಲಿ ಮುಳುಗಿದ್ದಾರೆ. ಅವರು ಕೊನೆ ಬಾರಿ ಗಂಡನ ಮುಖವನ್ನು ನೋಡಿದಾಗ ತಮ್ಮ ದೀರ್ಘ ದಾಂಪತ್ಯ ಜೀವನದ ನೆನಪುಗಳನ್ನ ನೆನಪಿಸ್ಕೊಂಡು ತುಂಬ ದುಃಖ ಪಡ್ತಾ ಇರ್ತಾರೆ. ಇದೀಗ ಅವರು ಇದ್ದತ್ ಅನ್ನೋ ಆಚರಣೆಗೆ ಸಿದ್ಧರಾಗ್ತಿರ್ತಾರೆ. ಅಂದರೆ ಕೆಲವು ದಿನಗಳ ಹೊರಗೆ ಬರದೆ ಪ್ರಾರ್ಥನೆ ಮಾಡ್ತಾ ದುಃಖದಲ್ಲೇ ಇರಬೇಕು. ಅದೇ ಸಮಯದಲ್ಲಿ ತುಕ್ರ ಭಂಡಾರಿ ಸುಂದರಿಗೆ ಬಂದಿರುವಂತಹ ಹೆರಿಗೆ ನೋವಿನ ಸುದ್ದಿಯನ್ನು ತಲುಪಿಸ್ತಾನೆ. ಆಕೆ ಮೊದಲಿಗೆ ದುಃಖದಿಂದ ಮತ್ತಷ್ಟು ಕುಗ್ಗಿ ಹೋಗ್ತಾಳೆ. ಆದರೆ ತಕ್ಷಣವೇ ಒಂದು ಸತ್ಯ ಆಕೆಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಅಳ್ತಿದ್ರೆ ಅಲ್ಲಿ ತಾಯಿ ಮಗುವನ್ನು ಉಳಿಸೋದಕ್ಕೆ ಆಗೋದಿಲ್ಲ. ಅವಳೊಳಗಿನ ಮಾನವೀಯತೆ ಜಾಗೃತವಾಗುತ್ತೆ. ಸಂಪ್ರದಾಯಕ್ಕಿಂತ ಜೀವ ಉಳಿಸೋದು ಮುಖ್ಯ ಅಂತ ನಿರ್ಧಾರ ಮಾಡ್ತಾಳೆ. ಇದ್ದತ್ ವಿಧಿಯನ್ನು ಮೀರಿ ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡ್ತಾಳೆ. ಜೀವ ಉಳಿಸೋದು ದೊಡ್ಡ ಧರ್ಮ ಅಂತ ಹೇಳಿ ಹೆರಿಗೆ ಮನೆಗೆ ಹೋಗ್ತಾಳೆ. ಅಲ್ಲಿದ್ದ ಜನರೆಲ್ಲ ಮೌನವಾಗಿ ಆ ನಿರ್ಧಾರವನ್ನು ಒಪ್ಕೊಳ್ತಾರೆ. ಯಾರೂ ವಿರೋಧಿಸೋದಿಲ್ಲ, ಯಾಕಂದರೆ ಅವರಿಗೆ ಸತ್ಯ ಗೊತ್ತಾಗಿದೆ. ಐಸಂ ಬ್ಯಾರಿ ಬಂದೊಡನೆ ಜನರ ಆತಂಕ ಕಡಿಮೆ ಆಗುತ್ತೆ. ಅವಳು ದೇವರಂತೆಯೇ ಕಾಣಿಸ್ಕೊಳ್ತಾಳೆ. ಅವಳು ತನಗೆ ಬಂದಿರೋಂಥ ದುಃಖವನ್ನೆಲ್ಲ ಮರೆತು ಸಂಪೂರ್ಣವಾಗಿ ತನ್ನ ಗಮನವನ್ನು ಹೆರಿಗೆ ಮಾಡಿಸೋದ್ರ ಮೇಲೆ ಕೊಡ್ತಾಳೆ. ಕೊನೆಗೆ ಮಗು ಕೂಡ ಹುಟ್ಟುತ್ತೆ. ಮಗು ಅತ್ಕೊಂಡು ಜಗತ್ತಿಗೆ ಬರುತ್ತೆ. ಇದು ಜೀವದ ಜಯ. ತುಕ್ರ ಭಂಡಾರಿ ಅವಳ ಹಿಂದೆ ಮೌನವಾಗಿ ಬರ್ತಾನೆ. ಅವನ ಮನಸ್ಸು ಕೃತಜ್ಞತೆ ಮತ್ತು ಪ್ರಾಯಶ್ಚಿತ್ತದಿಂದ ತುಂಬಿರುತ್ತೆ. ಅವನಿಗೆ ಈಗ ಅರಿವಾಗಿರುತ್ತೆ, ನಾವು ತೋರಿದಂತಹ ದಾರಿ ತಪ್ಪು. ಐಸಂ ಬ್ಯಾರಿ ತೋರಿರುವಂತಹ ದಾರಿ ಮನುಷ್ಯತ್ವದ ದಾರಿ. ಐಸಂ ಬ್ಯಾರಿ ಮಗುವಿಗೆ ಆಶೀರ್ವಾದವಾಗಿ ಅಡಿಕೆ ಎಲೆ ನೀಡಿ ಮತ್ತೆ ತನ್ನ ದಾರಿಗೆ ಹೋಗ್ತಾಳೆ. ಐಸಂ ಬ್ಯಾರಿ ಅವರು ಹೆರಿಗೆ ಕೆಲಸ ಮುಗಿಸಿ ತುಕ್ರ ಭಂಡಾರಿಯ ಜೊತೆ ಮನೆಗೆ ಬರ್ತಾರೆ. ಅಂತಿಮವಾಗಿ ಅವರು ಎಂದಿನಂತೆ ಅಡಿಕೆ ಎಲೆ ತೆಗೆದು ಅದನ್ನು ತನ್ನ ಎದೆಗೆ ತಾಕಿಸಿ ಪ್ರಾರ್ಥನೆ ಮಾಡಿ ಇದು ಮಗುವಿಗೆ ಅಂತ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಈ ದೃಶ್ಯವನ್ನು ಸಾವಿನ ಮನೆಯ ಹೆಂಗಸರು ಮೌನವಾಗಿ ನೋಡ್ತಾ ಇರ್ತಾರೆ. ಅವರ ಮನಸ್ಸಿನಲ್ಲಿ ಗೌರವ, ಆಶ್ಚರ್ಯ ಹಾಗೆ ಪ್ರಾಯಶ್ಚಿತ್ತ ತುಂಬಿರುತ್ತೆ.
ಗಂಡಸರು ಮಸೀದಿಯಿಂದ ಹಿಂದಿರುಗುವಷ್ಟರಲ್ಲಿ ಐಸಂಬ್ಯಾರಿಯವರು ಮತ್ತೆ ತಮ್ಮ ಇದ್ದತ್ ವಿಧಿ ಪಾಲಿಸೋದಕ್ಕೆ ಕತ್ಲ ಕೋಣೆಗೆ ಹೋಗಿಬಿಟ್ಟಿರ್ತಾರೆ. ಅಂದರೆ ಅವರು ತಮ್ಮ ಕರ್ತವ್ಯವನ್ನು ಮುಗಿಸಿ ಮತ್ತೆ ಸಂಪ್ರದಾಯಕ್ಕೆ ಮರಳಿರ್ತಾರೆ. ಈ ಕಥೆಯನ್ನು ಕೇಳಿದ ಕೊನೆಯಲ್ಲಿ ನಮಗೆ ಏನು ಸಂದೇಶ ಅರ್ಥ ಆಗಬೇಕು ಅಂದರೆ, ಜೀವ ದೊಡ್ಡದು, ಬದುಕು ಅದಕ್ಕಿಂತ ದೊಡ್ಡದು, ಸಂಪ್ರದಾಯ ಅದಕ್ಕಿಂತ ದೊಡ್ಡದಲ್ಲ ಅನ್ನೋ ಮಾತು ಇಲ್ಲಿ ಮುಖ್ಯ. ಇದರ ಅರ್ಥ ಮನುಷ್ಯನ ಜೀವ ಉಳಿಸುವುದು ಅತ್ಯಂತ ಮುಖ್ಯ. ಬದುಕು ಮತ್ತು ಮಾನವೀಯತೆ ಎಲ್ಲದಕ್ಕಿಂತ ಮಿಗಿಲಾಗಿರುವಂಥದ್ದು. ಸಂಪ್ರದಾಯಗಳು ಮನುಷ್ಯನಿಗೆ ಸಹಾಯ ಮಾಡೋದಕ್ಕೆ ಇರಬೇಕು, ಅಡ್ಡಿಯಾಗಬಾರ್ದು ಅನ್ನೋದು.